ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತೌ ಫಾಲ್ಗುಣ ಮಾಸೆ ಶುಕ್ಲಪಕ್ಷೆ. ಇಂದು ಮಾರ್ಚ್ 6ನೇ ತಾರೀಕು ಗುರುವಾಸರೆ ಸಪ್ತಮ್ಯಾಂ ಶುಭತಿಥೌ. ಇಂದು ರೋಹಿಣಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ. ಇಂದು ಭವಿಷ್ಯದಲ್ಲಿ ಒಂದು ವಿಶೇಷವಾದಂತಹ ಅಂಶ ಇದೆ, ನೋಡೋಣ ಬನ್ನಿ. ಮೇಷ, ಕನ್ಯಾ ಹಾಗೂ ಮಕರ ರಾಶಿಗಳಿಗೆ ಇಂದು ಸಾಧಾರಣ ಫಲ. ಅಂದರೆ ಹಿಂದಿನ 2-3 ದಿನಗಳಿಂದ ಏನು ಒಂದು ಸ್ಟೇಟಸ್ ಕೋ ಇತ್ತೋ ಅದೇ ಕಂಟಿನ್ಯೂ ಆಗುತ್ತೆ, ಅದೇ ಮುಂದುವರಿಯುತ್ತೆ. ಆದ್ದರಿಂದ ಮನೆಯಲ್ಲಿ ಎಲ್ಲರ ಜೊತೆಗೂ ಕೂಡ ಮಾತಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ವಿನಯದಿಂದ ನಡ್ಕೊಂಡ್ರೆ ಯಾವುದೇ ತಲೆಬಿಸಿ ಅಥವಾ ಟೆನ್ಷನ್ ನಿಮಗೆ ಇರೋದಿಲ್ಲ. ಎಲ್ಲ ರೀತಿಯ ಮುಖ್ಯವಾದಂತಹ ಕಮ್ಯುನಿಕೇಷನ್ ಇತ್ಯಾದಿಗಳಿಗೆ ಇದು ಒಳ್ಳೆಯ ದಿನವೇ ಆಗಿರುತ್ತೆ. ಸಂಸಾರ ಮುಖ್ಯವಾಗುತ್ತೆ. ಇಂದು ಈ 3 ರಾಶಿಗಳಿಗೆ ನಿಮ್ಮ ಕುಟುಂಬದ ಒಳಗೆ ಅನೇಕ ವಿಚಾರಗಳನ್ನು ನೀವು ಪರಸ್ಪರ ವಿನಿಮಯ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಳ್ಳಬೇಕಾಗುತ್ತೆ. ವೃಷಭ, ಕರ್ಕ, ಸಿಂಹ, ವೃಶ್ಚಿಕ, ಧನು ಮತ್ತು ಮೀನರಾಶಿಗಳಿಗೆ ಇಂದು ಶುಭ ಫಲ. ಇದರ ಅರ್ಥ ನಿಮ್ಮ ಆತ್ಮವಿಶ್ವಾಸ ಚೆನ್ನಾಗಿದೆ. ಮೀನರಾಶಿಯವರಲ್ಲಿ ಮೀಡಿಯಾ, ಕಮ್ಯುನಿಕೇಷನ್ ಇತ್ಯಾದಿಗಳಲ್ಲಿ ವ್ಯವಹಾರ ಮಾಡ್ತಾ ಇರೋರಿಗೆ ಇಂದು ಬಹಳ ಶುಭವಾದಂತಹ ದಿವಸ. ಮತ್ತು ಧನು ರಾಶಿಯವರಿಗೆ ಇಂದು ಕಾರ್ಯಕ್ಷೇತ್ರದಲ್ಲಿ ಅಡ್ವೆಂಚರ್, ಸ್ಪೋರ್ಟ್ಸ್, ಫಿಸಿಕಲ್ ಎಕ್ಸಸೈಸ್, ವ್ಯಾಯಾಮ, ಜಿಮ್ ಟ್ರೈನರ್ಸ್, ಸ್ಪೋರ್ಟ್ಸ್ ಅಥ್ಲೀಟ್ಸ್ ಇಂಥವರಿಗೆಲ್ಲರಿಗೂ ಕೂಡ ಇಂದು ಬಹಳನೇ ಶುಭಕರವಾದಂತಹ ದಿವಸ. ಮತ್ತು ವೃಶ್ಚಿಕ ರಾಶಿಯವರಿಗೆ ಇಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿರೋರಿಗೆ ಇದು ಬಹಳ ಉತ್ತಮವಾದಂತಹ ದಿವಸ. ಇಂದು ಎಲ್ಲ ರೀತಿಯ ತೊಂದರೆಗಳಿಂದಲೂ ನಿಮಗೆ ಪರಿಹಾರ ಪ್ರಾಪ್ತಿಯಾಗುತ್ತೆ. ಹಾಗೂ ಕರ್ಕ ಮತ್ತು ಸಿಂಹರಾಶಿಯಲ್ಲಿ ಇದ್ದವರಿಗೆ ಇಂದು ನಿಮ್ಮ ಗುಂಪುಗಳಲ್ಲಿ ಗ್ರೂಪ್ಸ್ ಯಾರ್ಯಾರು ಮಾಡ್ತೀರಿ ಮತ್ತು ಸೋಷಿಯಲ್ ಮೀಡಿಯಾ ಚಾನಲ್ಸ್ ಯಾರ್ಯಾರು ರನ್ ಮಾಡ್ತೀರಿ ಹಾಗೂ ಪೊಲಿಟಿಕಲ್ ಗ್ರೂಪ್ಸ್ ಇತ್ಯಾದಿಗಳಲ್ಲಿ ಇರೋರಿಗೆ ಇವರಿಗೆಲ್ಲರಿಗೂ ಕೂಡ ಇಷ್ಟಾರ್ಥ ಸಿದ್ಧಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಇವತ್ತು ಒಂದು ರೆಕಗ್ನಿಷನ್ ಪ್ರಾಪ್ತಿಯಾಗೋದಿದೆ. ಆದರೆ ಇಂದು ಮಿಥುನ, ತುಲಾ ಮತ್ತು ಕುಂಭರಾಶಿಗಳಿಗೆ ಸ್ವಲ್ಪ ಪರಿಣಾಮ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಮನಸ್ಸಿಗೆ ವ್ಯಾಕುಲತೆ ಇರುವಂತಹ ದಿವಸ ಆಗಿರುತ್ತೆ. ಆದ್ದರಿಂದ ನಿಮ್ಮ ಪ್ರೀತಿ ಪಾತ್ರದಿಂದ ಇವತ್ತು ನಿಮಗೆ ಬೇಕಾದಂತಹ ಪ್ರತಿಕ್ರಿಯೆ ಪ್ರಾಪ್ತಿಯಾಗೋದಿಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ಬೋದು. ಇದರಿಂದ ಈ ಒಂದು ಸಂಬಂಧವನ್ನು ಯಾಕೆ ಬೇಕಿತ್ತು ಇದು ಅನ್ನೋ ರೀತಿಯಲ್ಲಿ ಪೂರ್ತಿ ತೊರೆದುಕೊಂಡು ಬಿಡೋಣ ಅನ್ನೋಂತಹ ಭಾವನೆಗಳು, ಯೋಚನೆಗಳು ಮನಸ್ಸಿಗೆ ಬರಬಹುದು. ಅದನ್ನು ಹೆಚ್ಚಾಗಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಎಲ್ಲವೂ ಸದ್ಯದಲ್ಲೇ ಸರಿಯಾಗುತ್ತೆ. ಇಂದಿನ ವಿಶೇಷ ಏನು ಅಂತಂದರೆ, ಇಂದು ವೃಷಭ ರಾಶಿಯವರಿಗೆ ಹಾಗೂ ಕುಂಭ ರಾಶಿಯವರಿಗೆ, ಸಿಂಹ ರಾಶಿ ಮತ್ತು ವೃಶ್ಚಿಕ ರಾಶಿ ಈ 4 ರಾಶಿಗಳಿಗೆ ಗಜಕೇಸರಿ ಯೋಗ ಪ್ರಾಪ್ತಿಯಾಗೋದಿದೆ. ಆದ್ದರಿಂದ ಇಂದು ಕಾರ್ಯಕ್ಷೇತ್ರದಲ್ಲಿ ಈ 4 ರಾಶಿಯವರು ಅತಿ ಹೆಚ್ಚಿನ ಯಶಸ್ಸನ್ನು ಪಡಿತೀರಿ. ಇಂದು ನಿಮಗೆ ಒಂದು ದೊಡ್ಡ ಹುದ್ದೆ ಅಥವಾ ಸನ್ಮಾನ ಪ್ರಾಪ್ತಿಯಾಗೋದಿದೆ. ನಾಳೆ ನಾನು ಪುನಃ ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಶುಭಮಸ್ತು.